ಶಾಂಭವಿ ನದಿಯ ಕತೆ. ಶಿವನು ಒಂದು ದಿನ ಕೈಲಾಸ ಪರ್ವತದಲ್ಲಿ ನಾಟ್ಯವಾಡ್ತಾ ಇದ್ದ. ಪಾರ್ವತೀ ದೇವಿಯು ಆತನೊಂದಿಗೆ ನೃತ್ಯ ಮಾಡುತ್ತಿದ್ದಳು. ಭೃಂಗಿ, ಭೃಕುಟಿ ಇತ್ಯಾದಿ ಶಿವನ ಗಣಗಳೆಲ್ಲವೂ ತಾಳ ಮೃದಂಗವನ್ನು ಬಾರಿಸುತ್ತಾ ಶಿವ ಪಾರ್ವತಿಯರ ನರ್ತನ ಕಳೆಗಟ್ಟುವಂತೆ ಮಾಡುತ್ತಿದ್ದರು. ಸಭಾಸದರೆಲ್ಲರೂ ರಸಾಸ್ವಾದನೆ ಮಾಡುತ್ತಾ ಆನಂದದಿಂದ ಮೈಮರಿತಾ ಇದ್ದರು. ಅಂತಹ ಒಂದು ಸಂದರ್ಭದಲ್ಲಿ ಹಿಮ್ಮೇಳದವರ ತಾಳ ಲಯ ತಪ್ಪಿತು. ಇದರಿಂದ ಪಾರ್ವತಿ ಪರಮೇಶ್ವರರ ನೃತ್ಯಕ್ಕೆ ತೊಂದರೆ ಉಂಟಾಯಿತು. ಹಿಮ್ಮೇಳ ಮುಮ್ಮೇಳ ಸಾಂಗತ್ಯವಿಲ್ಲದಿದ್ದರೆ ನಾಟ್ಯ ಕಳೆಗಟ್ಟಲಾರದು. ಇದರಿಂದ ಪ್ರೇಕ್ಷಕರಿಗೆ ರಸಭಂಗವಾಗುವುದು ಸಹಜ. ಸಭೆಯೊಳಗೆ ಗುಸುಗುಸು ಆರಂಭವಾಯಿತು. ಇದರಿಂದ ಶಿವನ ಉಲ್ಲಾಸ ತಗ್ಗಿತು. ಜೊತೆಗೆ ಸಿಟ್ಟು ಕೂಡ ಬಂತು. ಇದೇನೋ ಪ್ರಮಾದವೆಂದು ಪಾರ್ವತೀದೇವಿ ಸುಮ್ಮನಾದಳು. ಶಿವನು ಮಾತ್ರ ತಕ್ಷಣ ತನ್ನ ಕಾರ್ಯಕ್ರಮವನ್ನು ನಿಲ್ಲಿಸಿ ಪತ್ನಿಯಲ್ಲೂ ತಿಳುಹದೆ ಯಾರಲ್ಲೂ ಮಾತನಾಡದೆ ಕೈಲಾಸಗಿರಿಯನ್ನು ಇಳಿದು ಹೊರಟೇ ಬಿಟ್ಟನು. ತಪ್ಪು ಯಾರದ್ದೇ ಇರಲಿ, ಸಭೆಯೊಳಗೆ ಅಪಮಾನಿತನಾದೆನಲ್ಲ ಎಂಬ ನೋವು ಸಹಜವಾಗಿ ಶಿವನಿಗಾಯಿತು. ಆದ್ದರಿಂದ ಕೈಲಾಸ ಬಿಟ್ಟು ಹೋದ ಶಿವ ಭೂಮಿಯಲ್ಲಿ ಒಂದು ಸುಸ್ಥಳವನ್ನು ಅರಿಸಿ ತಪಸ್ಸಿಗೆ ಕುಳಿತ. ಕಾರ್ಯ ಕೆಟ್ಟಿತೆಂದು ಪಾರ್ವತೀದೇವಿ ತಾನೂ ಆತನನ್ನು ಹಿಂಬಾಲಿಸಿದಳು. ಶಿವಗಣಗಳೂ ಆಕೆಯನ್ನ ಅನುಸರಿಸಿದರು. ಶಿವನನ್ನು ಸುತ್ತುವರೆದು ಸಾಷ್ಟಾಂಗ ಪ್ರಣಾಮ ಮಾಡಿ ಕ್ಷಮೆ ಕೇಳಿದಳು. ಕೈಲಾಸಕ್ಕೆ ಮರಳುವಂತೆ ಮನವೊಲಿಸಿದರು. ಶಿವನು ಕೈಗೊಂಡ ತಪಸ್ಸನ್ನು ಬಿಟ್ಟು ಕದಲಲಿಲ್ಲ, ಬಹಿರ್ಮುಖನಾಗಲೇ ಇಲ್ಲ. ಬಂದವರು ಹತಾಶರಾಗಿ ಹಿಂದಿರುಗ್ತಾರೆ. ಇದರಿಂದ ಪ್ರಕೃತಿಯ ಸಮತೋಲನ ತಪ್ಪಿತು. ರಾತ್ರಿ ಹಗಲುಗಳು, ಋತುಗಳು ಒಂದರ ಹಿಂದೆ ಒಂದು ಬರುತ್ತಾ ಯಾವುದೇ ಒಂದು ಲಯದಿಂದಲೇ ಸೃಷ್ಟಿಯ ವ್ಯವಸ್ಥೆಯನ್ನು ಕಾಪಾಡ್ತಾ ಇರುತ್ತದೆ. ಲಯ ಎಂದರೆ ನಿಯತವಾದ ಕಾಲಗತಿ. ನಮ್ಮ ಉಸಿರಾಟಕ್ಕೆ, ನಡೆಗೆ ಮಾತ್ರವಲ್ಲ, ಗೊರಕೆಗೂ ಒಂದು ಲಯ ಇರುತ್ತೆ. ಲಯ ತಪ್ಪಿದರೆ ಒಟ್ಟು ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತೆ. ಭೂಲೋಕದಲ್ಲೂ ಅದೇ ಆಯಿತು. ಶಿವನ ನರ್ತನ ನಿಂತಿದ್ದರಿಂದ ಇಲ್ಲಿ ಅವ್ಯವಸ್ಥೆ ಉಂಟಾಯಿತು. ರಾತ್ರಿ ಹಗಲುಗಳ ಲಯ ತಪ್ಪಿತು. ಋತುಗಳು ಪ್ರಭಾವ ಬೀರಲಿಲ್ಲ. ಮಳೆಗಾಲದಲ್ಲಿ ಮಳೆ ಬರಲಿಲ್ಲ. ಸೆಕೆಗಾಲದಲ್ಲಿ ಚಳಿ ಉಂಟಾಯಿತು. ಚಳಿಗಾಲದಲ್ಲಿ ಮಳೆ ಸುರಿಯಿತು. ಇದರಿಂದ ಮರ ಗಿಡಗಳು ಫಸಲು ನೀಡಲಿಲ್ಲ, ಬೆಳೆ ಬೆಳೆಯಲಿಲ್ಲ. ಭೀಕರ ಬರಗಾಲ ಭೂಮಿಯನ್ನು ಆವರಿಸಿತು. ಜನರು ತತ್ತರಿಸಿದರು. ಪ್ರಾಣಿಗಳು ಹಸಿದು ಚಡಪಡಿಸಿದವು. ಜನರೆಲ್ಲರೂ ಆರ್ತರಾಗಿ ಶಿವನನ್ನು ಆರಾಧಿಸಿದರು. ಜೀವಿಗಳ ಕಷ್ಟ ಕಂಡು ಪಾರ್ವತೀದೇವಿಗೆ ಸಂಕಟವಾಯಿತು. ಅವಳು ಭೂಮಿಗೆ ಇಳಿದಳು. ಪರಮೇಶ್ವರನ ಜತೆಯಲ್ಲೇ ಕುಳಿತಳು. ಎದುರಿನಲ್ಲಿ ಶಿವಲಿಂಗವೊಂದನ್ನು ಸ್ಥಾಪಿಸಿ ಅದಕ್ಕೆ ಶುದ್ಧೋದಕದಿಂದ ಅಭಿಷೇಕ ಮಾಡುತ್ತಾ ಪತಿಯನ್ನು ಪೂಜಿಸಿದಳು. ಪತ್ನಿಯ ಪೂಜೆಯಿಂದ ಮನವೊಲಿದ ಶಿವ ಕೈಲಾಸವನ್ನು ಸೇರಿದ. ಸತಿಯ ಜೊತೆ ನರ್ತಿಸಿದನು. ಲೋಕ ಯಥಾಸ್ಥಿತಿಗೆ ಮರಳಿತು. ಶಂಭುವಿನ ಪತ್ನಿ ಭೂಮಿಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ನೀರು ಒಂದು ನದಿಯಾಗಿ ಪ್ರವಹಿಸಿತು. ಆ ನದಿಯನ್ನು ಎಲ್ಲರೂ ಶಾಂಭವಿ ಎಂದು ಕರೆದರು. ಇದು ಶಾಂಭವಿ ನದಿಯ ಕತೆ.